ಗಿಲ್ಲಿಗೆ ಸಿಕ್ತಿಲ್ವಾ ಹಾಗಾದ್ರೆ ಪ್ರಾಶಸ್ತ್ಯ? ಫ್ಯಾನ್ಸ್ ಫುಲ್ ಗರಂ ಆಗಿದ್ದಾರೆ. ಬಿಗ್ ಬಾಸ್ ಫಿನಾಲೆ ಸಮೀಪದಲ್ಲಿ ಸಲ್ಲದ ಬೆಳವಣಿಗೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಡೆಗಣನೆ ಆಗ್ತಾ ಇದೆಯಾ ಅನ್ನುವಂತ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಗಿಲ್ಲಿಗೆ ಸಿಕ್ತಿಲ್ವಾ ಹಾಗಾದ್ರೆ ಪ್ರಾಶಸ್ತ್ಯ? ಫ್ಯಾನ್ಸ್ ಫುಲ್ ಗರಂ ಆಗಿರುವಂತದ್ದು. ಬಿಗ್ ಬಾಸ್ ಫಿನಾಲೆ ಸಮೀಪದಲ್ಲಿ ಸಲ್ಲದ ಬೆಳವಣಿಗೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಡೆಗಣನೆ ಆರೋಪ ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ಪ್ರೋಮೋದಲ್ಲಿ ಗಿಲ್ಲಿ ನಟ ಮಿಸ್ಸಿಂಗ್ ಆಗಿದ್ದಾನೆ. ಗಿಲ್ಲಿ ನಟನಿಗೆ ಯಾರು ಅಭಿಮಾನಿಗಳೇ ಇಲ್ವಾ ಹಾಗಾದ್ರೆ? ಅಥವಾ ಗಿಲ್ಲಿ ಅಭಿಮಾನಿಗಳನ್ನ ಕರೆಸಿಲ್ವಾ ಬಿಗ್ ಬಾಸ್? ಬಿಗ್ ಬಾಸ್ ಮನೆಯಲ್ಲಿ ನುಗ್ಗಿದ ಇತರೆ ಸ್ಪರ್ಧಿಗಳ ಫ್ಯಾನ್ಸ್. ಆದ್ರೆ ಧ್ರುವಂತ್, ಕಾವ್ಯ, ಧನುಷ್, ಅಶ್ವಿನಿ ಫ್ಯಾನ್ಸ್ ಲಗ್ಗಿಯನ್ನ ಇಟ್ಟಿದ್ದಾರೆ. ಟಾಸ್ಕ್ ಮಾಸ್ಟರ್ ಬ್ಯಾನರ್ ಹಿಡಿದು ನುಗ್ಗಿದ ಧನು ಫ್ಯಾನ್ಸ್. ನಿಮಗಾಗಿ ನಾವು, ನಮಗಾಗಿ ಕಾವು ಬ್ಯಾನರ್ ಕೂಡ ಸದ್ದನ್ನ ಮಾಡ್ತಾ ಇದೆ. ಗಮನ ಸೆಳೆದ ಡ್ಯಾಶಿಂಗ್ ಧ್ರುವಂತ್ ಪೋಸ್ಟರ್ ಸಹಿತ. ನೆಚ್ಚಿನ ಸ್ಪರ್ಧಿಗಳ ಭೇಟಿ ಮಾಡಿದ ಅಭಿಮಾನಿಗಳು. ಫ್ಯಾನ್ಸ್ ಕಂಡು ಭಾವುಕರಾದ ಮನೆಯ ಕಂಟೆಸ್ಟೆಂಟ್ ಕೂಡ. ಆದ್ರೆ ಅಲ್ಲಿ ಗಿಲ್ಲಿ ಅಭಿಮಾನಿಗಳು ಬಂದಿಲ್ವಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯನ್ನ ಮೂಡಿಸಲಾಗ್ತಾ ಇದೆ. ಯಾಕಂದ್ರೆ ಗಿಲ್ಲಿ ಅಭಿಮಾನಿಗಳಿಗೆ ಬಿಗ್ ಬಾಸ್ ಮನೆಗೆ ಹೋಗೋಕೆ ಚಾನ್ಸ್ ಇಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಈ ವಿಚಾರ. ಗಿಲ್ಲಿ ಅಭಿಮಾನಿಗಳಿಂದ ಭಾರಿ ಆಕ್ರೋಶ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಈ ವಿಚಾರದಲ್ಲಿ ಗಿಲ್ಲಿ ಸಿಕ್ತಿಲ್ವಾ ಪ್ರಾಶಸ್ತ್ಯ ಅನ್ನುವಂಥದ್ದು. ಬಿಗ್ ಬಾಸ್ ಫಿನಾಲೆ ಸಮೀಪದಲ್ಲಿ ಸಲ್ಲದ ಬೆಳವಣಿಗೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯನ್ನ ಕಡೆಗಣನೆ ಮಾಡಲಾಗ್ತಾ ಇದೆಯಾ ಅನ್ನುವಂತ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ಪ್ರೋಮೋದಲ್ಲಿ ಗಿಲ್ಲಿ ನಟ ಮಿಸ್ಸಿಂಗ್ ಆಗಿದ್ದಾನೆ. ಈಗಾಗಲೇ ಕಲರ್ಸ್ ಕನ್ನಡ ಪ್ರೋಮೋವನ್ನ ರಿಲೀಸ್ ಮಾಡಿರುತ್ತೆ. ಅದರಂತೆಯೇ ಪ್ರೋಮೋದಲ್ಲಿ ಗಿಲ್ಲಿ ಫ್ಯಾನ್ಸ್ಗಳು ಬಂದಿರುವಂಥದ್ದು ಅಲ್ಲಿ ಇಲ್ಲ. ಅಂದ್ರೆ ಗಿಲ್ಲಿ ಫ್ಯಾನ್ಸ್ಗಳಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ಟಿಲ್ವಾ ಕಲರ್ಸ್ ಕನ್ನಡ ಅನ್ನುವಂಥ ಒಂದು ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಈಗಾಗಲೇ ಅಲ್ಲಿ ಪ್ರೋಮೋಗಳನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಆದರೆ ಒಂದು ಪ್ರೋಮೋದಲ್ಲೂ ಕೂಡ ಗಿಲ್ಲಿ ಫ್ಯಾನ್ಸ್ ಇರುವಂಥದ್ದು ಇಲ್ಲ. ಆದರೆ ಧನುಷ್ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಮತ್ತೆ ಕಾವ್ಯ ಆಗಿರ್ಬೋದು, ಇವೆಲ್ಲರ ಫ್ಯಾನ್ಸ್ಗಳು ಅಲ್ಲಿ ಬಂದಿರುವಂಥದ್ದು. ಅವರ ಒಂದು ಏನು ನಿನ್ನೆ ಹ್ಯಾಶ್ಟ್ಯಾಗ್ ಅನ್ನ ಅಲ್ಲಿ ಕ್ರಿಯೇಟ್ ಮಾಡಿ ಅಂತ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೋ, ಆ ಹ್ಯಾಶ್ಟ್ಯಾಗ್ ಅಲ್ಲಿ ಒಬ್ಬೊಬ್ರು ಒಂದೊಂದು ಹೆಸರುಗಳನ್ನ ಇಟ್ಕೊಂಡಿದ್ರು. ಈಗ ಡ್ಯಾಶಿಂಗ್ ಧ್ರುವ್ ಅಂತ ಒಂದು ಇಟ್ಕೊಂಡಿದ್ರೆ, ಧನುಷ್ ಮಾಸ್ಟರ್, ಟಾಸ್ಕ್ ಮಾಸ್ಟರ್ ಧನುಷ್ ಅಂತ, ಈ ರೀತಿಯಾಗಿ ಅವ್ರವ್ರಿಗೆ ಇಚ್ಛೆ ಅಂತಹ ಒಂದಿಷ್ಟು ಹ್ಯಾಶ್ಟ್ಯಾಗ್ಗಳನ್ನ ಅಲ್ಲಿ ಹಾಕೊಂಡಿದ್ರು. ಅದರಂತೆ ಆ ಹ್ಯಾಶ್ಟ್ಯಾಗ್ಗಳನ್ನ ಬೋರ್ಡ್ಗಳನ್ನ ಹಿಡಿದುಕೊಂಡು, ಬ್ಯಾನರ್ಗಳನ್ನ ಹಿಡಿದುಕೊಂಡು ಅಲ್ಲಿ ಅವರ ಅಭಿಮಾನಿಗಳು ಮನೆಗೆ ಲಗ್ಗೆ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಗಿಲ್ಲಿಯ ಫ್ಯಾನ್ಸ್ಗಳು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಕಡೆಗಣನೆ ಮಾಡ್ತಾ ಇದೆಯಾ ಗಿಲ್ಲಿನ ಅನ್ನುವಂಥದ್ದು ಪ್ರಶ್ನೆ ಮೂಡ್ತಾ ಇದೆ ಬಿಗ್ ಬಾಸ್. ಯಾಕಂದ್ರೆ ಗಿಲ್ಲಿಯ ಫ್ಯಾನ್ಸ್ಗಳಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಯಾಕೆ ಸೈಡ್ ಲೈನ್ ಮಾಡ್ತಾ ಇದೆ, ಯಾವ ರೀತಿಯಾಗಿ ಅಲ್ಲಿ ದೂರಲಾಗ್ತಾ ಇದೆ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯನ್ನ ಮಾಡ್ತಾ ಇದ್ದಾವೆ. ಇನ್ನು ಬಿಗ್ ಬಾಸ್ ಪ್ರೋಮೋದಲ್ಲಿ ನೋಡಿದ್ರೆ ಗಿಲ್ಲಿ ಫ್ಯಾನ್ಸ್ಗಳು ಬಂದಿದ್ದು, ಗಿಲ್ಲಿ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ಗಳು ಇಲ್ಲ ಪ್ರೋಮೋದಲ್ಲಿ. ಹಾಗಾದ್ರೆ ಗಿಲ್ಲಿ ಫ್ಯಾನ್ಸ್ ಇಲ್ವೇ ಇಲ್ವಾ? ಕರ್ನಾಟಕದಲ್ಲಿ ಗಿಲ್ಲಿ ಫ್ಯಾನ್ಸೇ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಒಂದ್ ಕಡೆ ಮೂಡ್ತಾ ಇದೆ. ಯಾಕಂದ್ರೆ ಈ ರೀತಿಯಾಗಿ ಕಡೆಗಣನೆ ಮಾಡ್ತಾ ಇದ್ದಾರೆ. ಗಿಲ್ಲಿ ಇಲ್ಲ ಅಂತ ಅಂದ್ರೆ ಬಿಗ್ ಬಾಸೇ ಇಲ್ಲ ಅನ್ನುವಂಥ ಒಂದು ಟೈಮ್ ಇದು. ಅಂಥದ್ರಲ್ಲಿ ಈ ರೀತಿಯಾಗಿ ಕಡೆಗಣನೆ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಗಿಲ್ಲಿ ಫ್ಯಾನ್ಸ್ ಗರಂ ಆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲರೂ ಕೂಡ ಬಂದಿರುವಂಥದ್ದು ಅಂದ್ರೆ ಆ ಹ್ಯಾಶ್ಟ್ಯಾಗ್ಗಳನ್ನ ಹಿಡ್ಕೊಂಡು, ಆ ಬೋರ್ಡನ್ನ ಬ್ಯಾನರ್ಗಳನ್ನ ಹಿಡಿದುಕೊಂಡು ಮನೆಗೆ ಅಭಿಮಾನಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಗಿಲ್ಲಿ ಫ್ಯಾನ್ಸ್ ಅದರಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ.